ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಬೆಳಗ್ಗಿನ ಕೆಲಸಗಳು ಏನೇನಿರುತ್ತೆ ಅಂತ ಮಾಡಿದ್ದೀನಿ. ಮೊದಲಿಗೆ ನಾನು ಬೇಗ ಎದ್ಬಿಟ್ಟು, ಅಂದರೆ 5 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲಿಗೆ ಎದ್ಬಿಟ್ಟು ಬ್ರಷ್ ಮಾಡಿ ಸ್ವಲ್ಪ ನೀರೆಲ್ಲ ಕುಡಿದು ಒಂದು 5 ನಿಮಿಷ ಬಿಟ್ಟು ನಾ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ರೈಸ್ ಇಟ್ಬಿಟ್ಟೆ, ಯಾಕಂದರೆ ಸಿಂಗಲ್ ಸ್ಟೋವ್ ಇರೋ ಕಾರಣ ಅಡುಗೆ ಲೇಟ್ ಆಗಬಾರ್ದಂತ ಹೇಳಿ ಮೊದಲಿಗೆ ರೈಸ್ ಇಟ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಕಸ ಗುಡಿಸ್ಕೊಂಡಾದ್ಮೇಲೆ ಮತ್ತೆ ಅಡುಗೆ ಮನೆಗೆ ಬಂದು ರೈಸ್ ಕುದಿತಾ ಇತ್ತು, ಹಿಟ್ಟೆಲ್ಲ ನಾದಿಡೋಣ ಅಂಥೇಳಿ ಹಿಟ್ಟು ನಾದ್ತಾ ಇದ್ದೀನಿ. ಹಿಟ್ಟು ನಾದಿಟ್ಬಿಟ್ರೆ ರೈಸ್ ಕುದಿಯೋವರೆಗೂ ಹಿಟ್ಟು ಸಹ ನೆನೆಯುತ್ತೆ. ಹಾಗಾಗಿ ಮೊದಲಿಗೆ ನಾನು ಹಿಟ್ಟು ನಾದ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ದು ಫಸ್ಟ್ ಶಿಫ್ಟ್, ಹಾಗಾಗಿ ಬೇಗನೆ ಅಡುಗೆ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಬೇಗನೆ ಕೆಲಸ ಮಾಡ್ತಾ ಇದ್ದೀನಿ. ಬೇಗ ಕೂಡ ಎದ್ದೆ, ಇವತ್ತು 5 ಗಂಟೆಗೆ ಎದ್ದಿದ್ದೀನಿ. ಇವಾಗ ಹಿಟ್ಟು ನಾದಿ ಅದನ್ನು ಮುಚ್ಚಿಬಿಟ್ಟಿಡ್ತಾ ಇದ್ದೀನಿ. ಇವಾಗ ಪಲ್ಯ ಮಾಡಬೇಕಂತ ಹೇಳಿ ನಾನು ನಿನ್ನೆ ರಾತ್ರಿ ನೆನೆಸಿಟ್ಟ ಮೂಂಗ್ ದಾಲ್ನ ಕುಕ್ಕರ್ಗೆ ಹಾಕಿಬಿಟ್ಟಿರ್ತೀನಿ. ಸ್ವಲ್ಪ ಉಪ್ಪು ಸೇರಿಸಿ ನೀರು ಹಾಕಿ 2 ವಿಜಿಲು ಕುದಿಸ್ಕೋತೀನಿ. ನಾನು ಇವಾಗ ಕುಕ್ಕರ್ನ ಮುಚ್ಚಿ ಕುದಲಿಕ್ಕೆ ಇಡ್ತೀನಿ. ಬೇಳೆಯನ್ನು ಇಟ್ಟಾಯಿತು. ನಾನು ಪಲ್ಯ ಮಾಡಲಿಕ್ಕೆ ದಾಲ್ ಕುದಿಯೋವರೆಗೂ ಅದಕ್ಕೆ ಟೊಮೆಟೊ, ಈರುಳ್ಳಿ ಹಾಗೆ ಕೊತ್ತಂಬರಿಯನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಆ ಕಡೆ ವಿಜಿಲ್ ಹೊಡೆಯೋವರೆಗೂ ಪಲ್ಯ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೋಬೋದು. ಹಾಗಾಗಿ ನಾನು ಬೇಳೆ ಕುದಲಿಕ್ಕೆ ಇಟ್ಟಿದ್ದೆ. ಬೇಳೆ ಕುದಲಿ, ಈ ಕಡೆ ನಾನು ಹಾಗೆ ಚಪಾತಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೇಳೆ ಕುದಿಯೋವರೆಗೂ ಈ ಕಡೆ ಚಪಾತಿನೂ ಮಾಡಿ ಇಟ್ಕೊಂಡ್ರೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಚಪಾತಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯ ಮಾಡ್ಲಿಕ್ಕೂ ಸಹ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಚಪಾತಿ ಹಿಟ್ಟು ಸ್ವಲ್ಪ ಇದೆ, ಅದನ್ನು ಬೇಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಲ್ಯ ಮಾಡಿದ್ರೆ ಆಯ್ತಂತ ಹೇಳಿ ನಾನು ಚಪಾತಿ ಮಾಡಲಿಕ್ಕೆ ಉಳ್ಳೆಗಳನ್ನು ಪಡೆದಿಡ್ತಾ ಇದ್ದೀನಿ.
ನಮ್ಮ ಕಡೆ ಎಲ್ಲ ಜಾಸ್ತಿ ಹಿಟ್ಟು ಹಚ್ಚಿ ಚಪಾತಿ ಉಣಲ್ರಿ. ಎಣ್ಣೆ ಹಚ್ಚಿ ತಗಡದ ಮೇಲೆ ಚಪಾತಿ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದವರು. ಹಾಗಾಗಿ ಅಲ್ಲಿ ಜಾಸ್ತಿ ತಗಡದ ಚಪಾತಿನೇ ಉಣ್ತಾರೆ. ತಗಡದ ಮೇಲೆ ಎಣ್ಣೆ ಹಚ್ಚಿ ಚಪಾತಿ ಮಾಡ್ತಾರೆ, ಅವನು ಚೆನ್ನಾಗಾಗುತ್ತೆ. ಕೆಲವೊಬ್ಬರು ಹೀಗೆ, ಕೆಲವೊಬ್ಬರು ಹಿಟ್ಟು ಹಚ್ಚಿ ಮಾಡ್ತಾರೆ. ನಮ್ಮ ಹಸ್ಬೆಂಡು ಅವರು ಕೂಡ ಎಣ್ಣೆ ಹಚ್ಚಿ ಚಪಾತಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾವು ಸಹ ಹಿಟ್ಟು ಹಚ್ಚಿ ಚಪಾತಿ ಮಾಡ್ತೀವಿ. ಹಿಟ್ಟು ಹಚ್ಚಿ ಚಪಾತಿ ಮಾಡಿದ್ರೆ ಸ್ವಲ್ಪ ಪದರ ಪದರ ಬರ್ತಾವ್ರಿ. ನೋಡ್ತಿರ್ಬೋದು ಚಪಾತಿ ಎಷ್ಟು ಪದರ ಪದರಾಗಿ ಬಂದಾವ. ಸ್ವಲ್ಪ ನಡುವೆ ಎಣ್ಣೆ ಹಚ್ಬಿಟ್ಟು ಹಾಗೆ ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಮಾಡ್ತೀವಿ, ಅಂದರೆ ಎಣ್ಣೆ ಜಾಸ್ತಿ ಹತ್ತಲ್ಲ ಇದಕ್ಕೆ. ಚಪಾತಿನೂ ಸಹ ಮಾಡೋದಾಯ್ತು. ಈಗ ಬೇಗನೆ ಪಲ್ಯ ಒಂದು ಮಾಡಿಬಿಟ್ರೆ ಆಯಿತು. ನಾನು ಪಲ್ಯನೂ ಸಹ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ದಾಲ್ನ ಕುದಿಸಿಟ್ಟಿದ್ದೀನಿ. ಇವಾಗ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಇರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಅರಿಶಿಣ, ಧನಿಯಾ, ರೆಡ್ ಚಿಲ್ಲಿ ಪೌಡ್ರು, ಹೀಗೆ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ಅದಕ್ಕೆ ಕುದಿಸಿಟ್ಟಿರೋ ಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡ್ತಿರ್ಬೋದು ಬೇಳೆಯಲ್ಲೇ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಹಾಗಾಗಿ ಸ್ವಲ್ಪ ನೀರನ್ನು ಬಸಿದ್ಬಿಟ್ಟು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಗ್ತದೆ. ಪಲ್ಯನೂ ಸಹ ರೆಡಿ ಆಗಿತ್ತು, ಹಾಗಾಗಿ ನಾನು ಅವರಿಗೆ ಊಟ ಮಾಡಲಿಕ್ಕೆ ಚಪಾತಿ, ಹಾಲು ಹಾಗೆ ಬಾಳೆಹಣ್ಣು ಕೊಟ್ಟಿದ್ದೆ. ನಾಷ್ಟ ಮಾಡ್ಲಿಕ್ಕೆ ಟೈಮ್ ಸಾಲಿಲ್ಲ. ಈ ಕಡೆ ಅವರಿಗೆ ಟಿಫನ್ನು ಸಹ ರೆಡಿ ಮಾಡ್ತಾಯಿದ್ದೀನಿ. ದಾಲು, ಚಪಾತಿ ಹಾಗೆ ರೈಸ್ ಕಟ್ತಾಯಿದ್ದೀನಿ. ಇವತ್ತು ಮತ್ತೆ ಬೇರೊಂದು ಪಲ್ಯ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಟೈಮ್ ಸೇವ್ ಆಗಲಿಲ್ಲ, ಹಾಗಾಗಿ ಇಷ್ಟೇ ಅವ್ರದ್ದು ಟಿಫನ್ ಇವತ್ತಿಂದು. ಬೆಳಗಿನ ನಾಷ್ಟ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಇದು ಮಧ್ಯಾಹ್ನ ಉಣ್ಲಿಕ್ಕೆ ಅವರಿಗೆ. ನನ್ನ ಹಸ್ಬೆಂಡ್ದು ಟಿಫನ್ ರೆಡಿ ಮಾಡೋಷ್ಟ್ರದಾಗ ನನ್ನ ಮಗಳು ಕೂಡ ಎದ್ದಿದ್ದಳು, ಅಳ್ತಾ ಇದ್ದಳು. ಹಾಗಾಗಿ ಅವಳಿಗೂ ತೊಗೊಂಡ್ಬಿಟ್ಟು ನಾನು ಬಾಲ್ಕನಿಯಲ್ಲಿ ತಿರುಗಾಡ್ತಾ ಇದ್ದೆ. ಅವಳಿಗೆ ಹೊರಗಡೆ ವ್ಯೂ ಎಲ್ಲ ತೋರಿಸ್ತಾ ಇದ್ದೆ. ಅಲ್ಲಿ ಹಕ್ಕಿಗಳದಿದ್ದು ಅವುಗಳನ್ನು ತೋರಿಸ್ತಾ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ಅವಳು ಎದ್ದ ತಕ್ಷಣ ಸ್ವಲ್ಪ ಹೀಗೆ ತಿರುಗಾಡಿದ್ರೆ ಸ್ವಲ್ಪ ಸಮಾಧಾನ ಆತಾಳ್ರಿ ಬೇಗ, ಇಲ್ಲಾಂದ್ರೆ ಅಳ್ತಾ ಇರ್ತಾಳೆ. ಇವಾಗ ಅಕ್ಕಿಗೆ ನಾನು ಸ್ವಲ್ಪ ಮುಖ ಗಿಕ್ಕ ತೊಳೆದ್ಬಿಟ್ಟು ಸ್ವಲ್ಪ ಹಾಲು ಹಾಗೆ ಒಂದು ಉಂಡೆ ಕೊಡ್ತೀನಿ. ಡೈಲಿ ಒಂದು ಉಂಡೆ ಕೊಡ್ತೀನಿ. ಅದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಗೋಡಂಬಿ, ಬಾದಾಮಿ, ಮಕಾನ ಹಾಗೆ ಎಲ್ಲ ಥರದ ಪಿಸ್ತಾ, ಹೀಗೆ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಹುರಿದು ಪುಡಿ ಮಾಡಿ ಅದಕ್ಕೆ ಬೆಲ್ಲ ಸೇರಿಸ್ಬಿಟ್ಟು ಉಂಡೆಗಳನ್ನು ಮಾಡಿರ್ತೀನಿ. ದಿನ ಒಂದೊಂದು ಉಂಡೆ ಕೊಡ್ತೀನಿ ಅಕ್ಕಿಗೆ. ಉಂಡೆ ಜೊತೆ ಸ್ವಲ್ಪ ಹಾಲನ್ನು ಸಹ ಕುಡಿತಾಳೆ. ನನ್ನ ಜೋಡಿ ಮಜಾ ಮಸ್ತಿ ಮಾಡಿಕೊಂಡು ಹಾಲು ಕುಡಿತಾ ಇದ್ದಳು, ಹೊರಗಡೆ ಎಲ್ಲ ನೋಡ್ತಾ. ಅವಳಿಗೆ ಹಾಲು ಕುಡಿಸೋದೇ ಒಂದು ರಿಸ್ಕು. ತುಂಬ ಹಠ ಮಾಡ್ತಾಳೆ, ನಡುವ ಒಮ್ಮೊಮ್ಮೆ ಒಲ್ಲಂತ ನಿಂದಿರ್ತಾಳೆ. ಅವಳಿಗೆ ಹಾಲು ಗೀಲು ಕುಡಿಸ್ಬಿಟ್ಟು ಆಡ್ಲಿಕ್ಕೆ ಹಚ್ಚಿ ಇವಾಗ ಕಿಚನ್ನ ಕ್ಲೀನ್ ಮಾಡಿದ್ರಾಯ್ತು ಅಂತ ಹೇಳಿ ಬಂದಿದ್ದೀನಿ. ನಿನ್ನೆ ಸಂಜೆ ತೊಳೆದಿಟ್ಟು ಎಲ್ಲ ಬಾಂಡೆಯನ್ನು ತೆಗೆದುಬಿಟ್ಟು ಇವಾಗ ಬಿದ್ದಿರೋ ಎಲ್ಲ ಬಾಂಡೆಗಳನ್ನು ತೊಳೆದ್ರಾಯ್ತು ಅಂತ ಹೇಳಿ ಅವು ಬಾಂಡೆ ಎಲ್ಲ ತೆಗಿಲಾತಿದ್ದೀನಿ.
ಪಾತ್ರೆ ತೊಳೆದ್ಬಿಟ್ಟು ಹಾಗೆ ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ರಿಸ್ಕು. ತುಂಬ ಗಲಾಟೆ ಮಾಡ್ತಾಳೆ ರೆಡಿ ಮಾಡಾಗ. ಅವಳಿಗೂ ರೆಡಿ ಮಾಡಿಬಿಟ್ಟು ನಾಷ್ಟ ಮಾಡಿದ್ರೆ ಆಯ್ತಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಆಡಿಸ್ಕೊಂಡೆ ಹಾಗೆ ನಾನು ನಾಷ್ಟ ಮಾಡ್ಲತ್ತಿದ್ದೆ. ಅವಳಿಗೆ ಇವಾಗ ನಾನು ಒಂದು ಬಾಳೆಹಣ್ಣು ಕೊಡ್ತಾಯಿದ್ದೀನಿ. ತಿಂತಾಳೆ ಆಕಿ ಬಾಳೆಹಣ್ಣು ಮೇಲೆ ಭಾಳ ಜಿಮಾಳ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಮ್ಯಾಂಗೋ ಕಟ್ ಮಾಡಿಕೊಟ್ಟೆ. ಹಾಗೆ ನಾನು ಸಹ ತಿಂದಿರಾಯ್ತಂತ ಹೇಳಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ಅವಳಿಗೆ ಈ ಥರ ನೀಟಾಗಿ ಕಟ್ ಮಾಡಿಕೊಟ್ರೆ ತಿಂತಾಳೆ ಸುಮ್ಮ ಕುಂತು. ಹಣ್ಣೆಲ್ಲ ತಿನ್ನಿಸಿ ಅವಳಿಗೆ ಮನಗಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿ ಹಾಕ್ತಾಯಿದ್ದೀನಿ. ದಮ್ಮನಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದು ಆಗ್ತಾ ಇರೋದ್ರಿಂದ ಬಟ್ಟೆಗಳು ಒಣಗೋದೇ ಒಂದು ದೊಡ್ಡ ತಲೆನೋವು ಆಗ್ಯದ್ರಿ. ಇವಾಗ ಬಟ್ಟೆಗಳನ್ನು ಹಾಕ್ತಾಯಿದ್ದೀನಿ. ಇದು ನನ್ನ ಬೆಳಗಿನ ಕೆಲಸಗಳಾಗಿವೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಬೆಳಗಿನ ಕೆಲಸ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.